ಬೆಂಗಳೂರಿನ ಪ್ರತಿಷ್ಠಿತ ಬಡಾವಣೆ ಬನಶಂಕರಿ 2ನೇ ಹಂತದಲ್ಲಿ ಥೈರಾಯ್ಡ್ ಗಡ್ಡೆಯನ್ನು ಸರ್ಜರಿ ಇಲ್ಲದೆ ತೆಗೆಯುವ ವಿನೂತನ ತಂತ್ರಜ್ಞಾನ ಅಳವಡಿಸಿರುವ ಪಿನ್ಹೋಲ್ ಕ್ಲಿನಿಕ್ ಈಗ ಬಹು ಜನಪ್ರಿಯ. ಥೈರಾಯ್ಡ್ ಗಡ್ಡೆ ಇರುವ ರೋಗಿಗಳು ಇನ್ನು ಮುಂದೆ ನಿರ್ಭಯವಾಗಿ ಇಲ್ಲಿ ಚಿಕಿತ್ಸೆ ಪಡೆಯಬಹುದು. ಪಿನ್ಹೋಲ್ ಕ್ಲಿನಿಕ್ ರೂವಾರಿ ಡಾಕ್ಟರ್ ರೋಹಿತ್ ಮಧುರ್ಕರ್ ಈವರೆಗೂ ಹಲವಾರು ರೀತಿಯ ಥೈರಾಯ್ಡ್ ಗಡ್ಡೆಗಳನ್ನು ಸರ್ಜರಿ ಇಲ್ಲದೆ ತೆಗೆದು ರೋಗಿಗಳ ಸೇವೆಗೆ ನಿರಂತರವಾಗಿ ತಮ್ಮನ್ನು ಅರ್ಪಿಸಿಕೊಂಡಿದ್ದಾರೆ. ಸರ್ಜರಿ ಇಲ್ಲದೆ ಗೆಡ್ಡೆ ತೆಗೆಯುವ ವಿಧಾನದ ಬಗ್ಗೆ ಅವರು ನಿಮ್ಮೊಂದಿಗೆ ಮಾತನಾಡಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ರೋಹಿತ್ ಮಧುರ್ಕರ್ ಅಂತ. ನಾನು ಇಂಟರ್ವೆನ್ಷನ್ ರೇಡಿಯಾಲಜಿಸ್ಟ್. ಅಂದರೆ ಪಿನ್ಹೋಲ್ ಸರ್ಜರಿ ಇದು ನಾವು ಸರ್ಜರಿ ಮಾಡಲಾರದೆ ರೋಗಗಳನ್ನು ಗುಣ ಮಾಡುವಂಥದ್ದು ಸ್ಪೆಷಾಲಿಟಿ. ನಾವು ಇವತ್ತು ಥೈರಾಯ್ಡ್ ಗಡ್ಡೆ ಬಗ್ಗೆ ಮಾತಾಡೋಣ. ಆ ಗಡ್ಡೆಯನ್ನು ಸರ್ಜರಿ ಮಾಡದೆ ಹೇಗೆ ನಾವು ತೆಗಿಬೋದು ಅಂತ ಡಿಸ್ಕಸ್ ಮಾಡ್ತೇವೆ. ಈಗ ಥೈರಾಯ್ಡ್ ಗಡ್ಡೆ ಎದಕ್ಕಾಗುತ್ತೆ, ಏನಾಗುತ್ತೆ ಅಂತ ತಿಳ್ಕೋಬೇಕು. ಥೈರಾಯ್ಡ್ ಒಂದು ನಮ್ಮ ಕತ್ತಲ್ಲಿರೋದು ಒಂದು ಗ್ರಂಥ. ಇದರಿಂದ ಹಾರ್ಮೋನ್ಸ್ಗಳು ಸಿಕ್ರೇಟ್ ಆಗುತ್ತೆ. ಇದು ಹಾರ್ಮೋನ್ಸ್ಗಳು ಏರ್ಪೇರ್ ಇದ್ದಾಗ, ಹೆರಿಡಿಟ್ರಿ ಇದ್ದಾಗ ಈ ಥೈರಾಯ್ಡ್ ಗ್ಲ್ಯಾಂಡ್ ಆ ಗ್ರಂಥದೊಳಗಡೆ ಗಡ್ಡೆಗಳು ಫಾರ್ಮ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಗಡ್ಡೆಗಳನ್ನು ಬೆಳೀತಾ ದೊಡ್ಡದಾಗುತ್ತೆ. ದೊಡ್ಡದಾದಾಗ ಏನು ಹಾಗೆ ಬಿಟ್ಟರೆ ಏನು ತೊಂದರೆ ಇಲ್ಲ. ಹಾಗೆ ಬಿಟ್ಟಾಗ ನಮಗೆ ನೋಡೋಕ್ಕೆ ಅದು ಕತ್ತಲ್ಲಿಯುವಂತೂ ಗಂಟು ಥರ ಕಾಣಿಸುತ್ತೆ. ಅದು ಕಾಸ್ಮೆಟಿಕ್ ಒಂದು ಪರ್ಪಸ್ಸು. ಇನ್ನೊಂದು, ಇದು ಲೈಫ್ ಟೈಮ್ ಲಾಂಗ್ ಡ್ಯೂರೇಷನಲ್ಲಿ ಬಿಟ್ಟಿದಾಗ ಈ ಗಡ್ಡೆಗಳು ಕ್ಯಾನ್ಸರ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಇದನ್ನು ಚಿಕ್ಕದಾಗಿದ್ದಾಗೇ ನಾವು ಅದನ್ನು ಟ್ರೀಟ್ಮೆಂಟ್ ಮಾಡಬೇಕು. ಈಗ ನಾವು ಮಾಡೋವಂಥದ್ದು ಥೈರಾಯ್ಡ್ ಗಡ್ಡೆ ತೆಗಿಲಾರ್ದಂಗೆ, ಸರ್ಜರಿ ಮಾಡಲಾರ್ದಂಗೆ ಹೇಗೆ ಮಾಡ್ತೇವೆ, ಅದರಿಂದ ಏನು ಬೆನಿಫಿಟ್ಗಳು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಏನು ಇಂಪಾರ್ಟೆಂಟ್ ಅಂದರೆ, ನಾವು ಮಾಡೋ ಟ್ರೀಟ್ಮೆಂಟ್ ಪರ್ಮನೆಂಟ್ ಟ್ರೀಟ್ಮೆಂಟ್. ಅದು ಸರ್ಜರಿ ಇರಲ್ಲ, ಕಟ್ಟೇನಿರಲ್ಲ. ಚಿಕ್ಕ ಸೂಜಿ, ಪಿನ್ಹೋಲ್ ಸೂಜಿ ಮುಖಾಂತರ ಗಡ್ಡೆ ಒಳಗಡೆ ಹೋಗ್ಬಿಟ್ಟು ನಾವು ಆ ಗಡ್ಡೆಯನ್ನು ಅಲ್ಲೇ ಮೆಲ್ಟ್ ಮಾಡ್ತೇವೆ. ಈ ಟ್ರೀಟ್ಮೆಂಟಿಗೆ ನಾವು ಏನು ಹೊಲಿಗೆ ಹಾಕಲ್ಲ, ಸ್ಟಿಚ್ಗಳೇನಿರಲ್ಲ. ನೀವು ಮಾಡಿಸ್ಕೊಂಡ್ಬಿಟ್ಟು ಅವತ್ತಿನ ದಿವಸನೇ ಮನೆಗೆ ಹೋಗ್ಬೋದು. ಈ ಟ್ರೀಟ್ಮೆಂಟ್ ಲೋಕಲ್ ಅನಸ್ತೇಷಿಯಾದಲ್ಲಿ ಮಾಡೋದು. ಸ್ವಲ್ಪ ಪೇಷಂಟಿಗೆ ತುಂಬ ಭಯ ಆ ಥರ ಇದ್ದರೆ ನಿದ್ದೆ ಬರೋ ಥರ ಇಂಜೆಕ್ಷನ್ಸ್ ಕೊಡ್ತೇವೆ. ಅದೊಂದು 2 ಅವರ್ ನೀವು ಬಿಟ್ಟು ಪ್ರೊಸೀಜರ್ ಮುಗಿಸ್ಕೊಂಡ್ಬಿಟ್ಟು ಮನೆಗೆ ಹೋಗ್ಬೋದು. ಸೊ ಈ ಟ್ರೀಟ್ಮೆಂಟು ಥೈರಾಯ್ಡ್ ನಾಡ್ಯೂಲ್ ಆಬ್ಲೇಷನ್ ಅಂತಾರೆ. ಇದೇ ಥರ ಇನ್ನೊಂದು ಬಂದುಬಿಟ್ಟು ಸುಮಾರುಗಳ ಗಡ್ಡೆ ಇದ್ದರೆ ಥೈರಾಯ್ಡ್ ಆರ್ಟ್ರಿ ಎಂಬಲೈಸೇಷನ್ ಅಂತ ಮಾಡ್ತೇವೆ. ಈ ಟ್ರೀಟ್ಮೆಂಟ್ ಎಲ್ಲಕ್ಕಿಂತ ಅಡ್ವಾನ್ಸ್ ಟ್ರೀಟ್ಮೆಂಟ್. ಈಗ ಸರ್ಜರಿ ಮಾಡಿ ತೆಗಿಯೋಂಥ ಕಾಲ ಹೋಯಿತು. ಈಗ ರೋಬೋಟಿಕ್ ಸರ್ಜರಿ, ಲ್ಯಾಪ್ರೋಸ್ಕೋಪಿಕ್ ಕೂಡ ಕಡಿಮೆ ಆಗ್ತಾಯಿದೆ. ಈಗೆಲ್ಲ ರೋಬೋಟಿಕ್ ಸರ್ಜರಿ, ಪಿನ್ಹೋಲ್ ಸರ್ಜರಿ, ಕಲೆ ಇಲ್ಲ, ಏನಿಲ್ಲ. ಮಿನಿಮಲ್ ಇನ್ವೇಸಿವ್ ಥೆರಪಿ. ಬೆಳಗ್ಗೆ ಬಂದು ಸಾಯಂಕಾಲ ಮನೆ ಹೋಗೋ ಥರ ಸರ್ಜರಿಗಳ ಕಾಲ. ಅದಕ್ಕೆ ಈ ಟ್ರೀಟ್ಮೆಂಟ್ ಈ ರೀತಿ ನಿಮಗೆ ಸುಮಾರಾಗಿ ಹೆಲ್ಪ್ ಮಾಡುತ್ತೆ. ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಡುತ್ತೆ. ನೀವು ಲೈಫ್ ಟೈಮ್ ಥೈರಾಯ್ಡ್ ಮಾತ್ರೆ, ಈಗ ಥೈರಾಯ್ಡ್ ಸರ್ಜರಿ ಮಾಡಿಸ್ಕೊಂಬಿಟ್ರೆ ಥೈರಾಯ್ಡ್ ಕೈಯಲ್ಲಿ ಹೊರಗಡೆ ಬಂದುಬಿಡುತ್ತೆ. ಥೈರಾಯ್ಡ್ ಗ್ಲ್ಯಾಂಡಲ್ಲಿ ಹಾರ್ಮೋನ್ ಸಿಕ್ರೀಟ್ ಮಾಡೋದು ನೀವೇ ಟ್ಯಾಬ್ಲೆಟ್ ಡೈಲಿ ಬೆಳಗ್ಗೆ ತೊಗೋಬೇಕಾಗುತ್ತೆ ಖಾಲಿ ಹೊಟ್ಟೆಯಲ್ಲಿ. ಅದ್ರ ಬದಲು ಇದು ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಥೈರಾಯ್ಡ್ ಗ್ಲ್ಯಾಂಡ್ ಅಲ್ಲೇ ಇರುತ್ತೆ. ಈ ಮಾತ್ರೆ ತೊಗೊಳೋದು ನೆಸಸರಿ ಇರಲ್ಲ. ಈ ಥೈರಾಯ್ಡ್ ನಾಡ್ಯೂಲ್ ಆಬ್ಲೇಷನ್ ಪ್ರೊಸೀಜರನ್ನು ಹೇಗೆ ಮಾಡೋದಂತ ಸಿಂಪಲ್ಲಾಗಿ ತಿಳಿಸ್ತೇನೆ. ಫಸ್ಟ್ ನಾವು ಥೈರಾಯ್ಡ್ ಏರಿಯಾನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಸ್ಟರೈಲ್ ಮಾಡ್ಕೊತೇವೆ. ಫುಲ್ ಸ್ಟರೈಡ್ ಆದಮೇಲೆ ಸ್ಕ್ಯಾನ್ ಮಾಡಿಕೊಂಡು ಥೈರಾಯ್ಡ್ ಗಡ್ಡೆನ ನೋಡಿ ಆ ರೀಜನಲ್ಲಿ ಲೋಕಲ್ ಅನಸ್ತೇಷಿಯಾನ ಕೊಡ್ತೇವೆ. ಅದಾದಮೇಲೆ ಈ ನೀಡಲ್ ಆ್ಯಂಟಿನಾ ಅಂತೇವೆ, ಅದನ್ನು ಇಲ್ಲ ಅಂದರೆ ಎಲೆಕ್ಟ್ರೋಡ್ ಅಂತೇವೆ ನಾವು ಇದು ನೀಡಲಿಗೆ. ಅದನ್ನು ನಾವು ಗಡ್ಡೆ ಒಳಗಡೆ ಹಾಕೊಂಡ್ಬಿಟ್ಟು ಸ್ಕ್ಯಾನ್ ಮುಖಾಂತರ ನೋಡಿ ಆ ಗಡ್ಡೆನ ಬೇರೆ ಬೇರೆ ಭಾಗದಲ್ಲಿ, ಕೆಳಗಡೆ ಮೇಲ್ಗಡೆ ಎಲ್ಲೆಲ್ಲಿ ಆ ಗಡ್ಡೆ ಇದೆ ಆ ರೀತಿ ಆ ಗಡ್ಡೆನ ಚಿಕ್ಕ ಸೂಜಿ ಮುಖಾಂತರ ಅದನ್ನು ನಾವು ಒಳಗಡೆ ಬರ್ನ್ ಮಾಡ್ತೇವೆ. ಇದಾದಮೇಲೆ 1 ತಿಂಗಳಲ್ಲಿ 50% ರೆಡ್ಯೂಸ್ ಆಗುತ್ತೆ. 6 ತಿಂಗಳಲ್ಲಿ ಇನ್ನೂ ಕಡಿಮೆ ಆಗುತ್ತೆ. 1 ವರ್ಷದಲ್ಲಿ ಫುಲ್ ಗಡ್ಡೆ ಕರಗಿ ಹೋಗ್ಬಿಡುತ್ತೆ. ಈ ಟ್ರೀಟ್ಮೆಂಟ್ ಪಿನ್ಹೋಲ್ ಮೂಲಕ ಇರೋದ್ರಿಂದ ನೀವೇನು ಭಯ ಪಡೋಕ್ಕಿಲ್ಲ. ಮಾರನೇ ದಿವಸನೇ ನೀವು ಕೆಲಸಕ್ಕೆ ಹೋಗ್ಬೋದು, ರೋಟೀನ್ ವರ್ಕ್ ಮಾಡ್ಬೋದು. ಅವತ್ತಿನ ದಿವಸನೇ ನೀವು ಮನೇಲಿ ಅಡ್ಡಾಡೋದು ಮಾಡೋದು, ನಿಮ್ಮ ಕೆಲಸ ನೀವೇ ಮಾಡ್ಕೋಬೋದು. ಕೆಲಸಕ್ಕೆ ಹೋಗೋರು ಕೆಲಸಕ್ಕೆ ಹೋಗ್ಬೋದು, ಮನೇಲಿ ಇರೋದು ಆರಾಮಾಗಿ ಇರ್ಬೋದು. ಏನು ಆ ಥರ ಹಾಸ್ಪಿಟಲಲ್ಲಿ 5-6 ದಿವಸ ಇರಬೇಕು ಆ ರೀತಿ ಅನ್ನೋದು ಏನಿಲ್ಲ. ಇನ್ಶೂರೆನ್ಸ್ಗಳಿದ್ದರೆ ಇನ್ಶೂರೆನ್ಸಲ್ಲಿ ಕೂಡ ಈ ಟ್ರೀಟ್ಮೆಂಟ್ಗಳು ಕವರ್ ಆಗುತ್ತೆ. ಆಮೇಲೆ ಕಾಸ್ಟು, ಈ ಟ್ರೀಟ್ಮೆಂಟ್ ಮುಂಚೆ ನೀವು ಸರ್ಜರಿ ಮಾಡಿಸ್ಕೊಂಡು 5-6 ದಿವಸ ಹಾಸ್ಪಿಟಲಲ್ಲಿದ್ದು ಮತ್ತೆ ಮನೇಲಿ ರೆಸ್ಟ್ ತೊಗೊಂಡು ಅದ್ರದ್ದು ಏನೆಲ್ಲ ನಿಮಗೆ ಕಾಸ್ಟ್ ಇಫೆಕ್ಟ್ ಇರುತ್ತೆ. ಈ ಟ್ರೀಟ್ಮೆಂಟ್ ಒಂದೇ ದಿವಸದಲ್ಲಿ ಎಲ್ಲ ಆಗೋಗ್ಬಿಡುತ್ತೆ. ಅದರ ಬೆನಿಫಿಟ್ ಸರ್ಜರಿ ಅಷ್ಟು ಆಲ್ಮೋಸ್ಟ್ ಸೇಮ್ ಪ್ರೈಸ್ ಇರುತ್ತೆ. ಒಂದು ಹೆಚ್ಚು ಕಡಿಮೆ ಆಗಿ ಒಂದು 20,000 ರೂಪೀಸ್ ಡಿಫ್ರೆನ್ಸ್ ಆಗ್ಬೋದು, ಜಾಸ್ತಿ ಆಗ್ಬೋದು. ಯಾಕಂದರೆ ಇದು ನಾವು ಲೇಟೆಸ್ಟ್ ಟೆಕ್ನಾಲಜಿ ಯೂಸ್ ಮಾಡಿ ಮಾಡೋ ಅಂಥ ಸಿಸ್ಟಮ್.
ಈ ರೀತಿ ನೀವು ಯಾರಾದರೂ ಜನಗೆ ಥೈರಾಯ್ಡ್ ಗಡ್ಡೆಗಳು ಕಂಡ್ರೆ, ಇಲ್ಲ ನಿಮ್ಮ ಮನೆಯಲ್ಲಿರೋ ಜನರಿಗೆ ಯಾರಿಗಾದರೂ ನೀವು ಥೈರಾಯ್ಡ್ ಪ್ರಾಬ್ಲಮ್ ಕಂಡ್ರೆ ಈ ಲೇಟೆಸ್ಟ್ ಟ್ರೀಟ್ಮೆಂಟ್ ಬಗ್ಗೆ ಅವ್ರಿಗೆ ತಿಳಿಸಿ, ಈ ಟ್ರೀಟ್ಮೆಂಟನ್ನು ಪಡ್ಕೊಳ್ಳಿ. ಇದರಿಂದ ನಿಮಗೆ ಸುಮಾರು ಬೆನಿಫಿಟ್ಸ್ ಇದೆ. ಸರ್ಜರಿ ಮಾಡಲಾರ್ದಂಗೆ ಥೈರಾಯ್ಡ್ ಗಡ್ಡೆಯನ್ನು ತೆಗಿಬೋದು. ಥ್ಯಾಂಕ್ ಯು. ನಮಸ್ಕಾರ.